ವಿಪಕ್ಷದ ಟೀಕಾಸ್ತ್ರಕ್ಕೆ ತಕ್ಕ ತಿರುಗೇಟು ನೀಡಲು ಸಿದ್ಧವಾಯ್ತಾ ಕಾಂಗ್ರೆಸ್ ಪಡೆ. ಬಿಬಿಎಂಪಿ ವಿಭಜನೆ ಮಾಡದೆ ಎಲೆಕ್ಷನ್ ನಡೆಸಲು ಕಾಂಗ್ರೆಸ್ ಚಿಂತನೆ ಮಾಡ್ತಾ ಇದೆ. ಪಾಲಿಕೆ ವಿಭಜನೆ ಚುನಾವಣೆಯ ಸಾಧ್ಯತೆ ಬಗ್ಗೆ ಅರಿಯಲು ಸಮಿತಿಯನ್ನು ರಚನೆ ಮಾಡಲಾಗ್ತಾ ಇದೆ. ಮಾಜಿ ಮೇಯರ್, ಉಪಮೇಯರ್ಗಳ ನೇತೃತ್ವದಲ್ಲಿ ಈ ಸಮಿತಿ ರಚನೆ. ಉದ್ದೇಶಿತ ಯೋಜನೆ ಸಾಧಕ ಬಾಧಕಗಳ ಬಗ್ಗೆ ವರದಿ ತಯಾರಿಸಲು ಸೂಚನೆಯನ್ನು ನೀಡಲಾಗಿದೆ. ಬಳಿಕ ಚುನಾವಣೆಗೆ ಅಥವಾ ಚುನಾವಣೆ ವಿಚಾರವನ್ನು ನಿರ್ಧಾರ ಮಾಡಬೇಕು ಅಂತ ಸರ್ಕಾರ ಈ ಚಿಂತನೆಯನ್ನು ಮಾಡ್ತಾ ಇದೆ. ಬೆಂಗಳೂರನ್ನು ವಿಭಜಿಸಿ ಮೂಲ ರೂಪಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಬಿಜೆಪಿ ಆರೋಪಿಸಿತ್ತು. ಹೀಗಾಗಿ ಬಿಬಿಎಂಪಿ ಚುನಾವಣೆ ಆಲ್ಮೋಸ್ಟ್ ನವೆಂಬರ್ ಅಥವಾ ಡಿಸೆಂಬರ್ ಒಳಗಾಗಿಯೇ ಬಂದ್ಬಿಡುತ್ತೆ. ಈಗಾಗಲೇ 4 ವರ್ಷ ಆಯಿತು ಬಿಬಿಎಂಪಿಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳಿಲ್ಲ. IAS ಅಧಿಕಾರಿಗಳೇ ಆಡಳಿತಾಧಿಕಾರಿಗಳಾಗಿದ್ದಾರೆ. ಅವರ ಮೇಲುಸ್ತುವಾರಿಯಲ್ಲಿ ಅಥವಾ ಅವರೇ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಾರೆ. ಮೇಯರ್ ಇಲ್ಲ, ಉಪಮೇಯರ್ ಇಲ್ಲ, ಕಾರ್ಪೊರೇಟರ್ಗಳಿಲ್ಲ, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಿಲ್ಲ, ಜನಪ್ರತಿನಿಧಿಗಳಿಲ್ಲದೆ ಬಿಬಿಎಂಪಿ 4 ವರ್ಷ ನಡೀತಾ ಇದೆ. ಅಧಿಕಾರಿಗಳದ ದರ್ಬಾರ್ ನಡೀತಾ ಇದೆ. ಹೀಗಾಗಿ ಚುನಾವಣೆ ಮಾಡಬೇಕು. ಚುನಾವಣೆಗೆ ಹೋಗುವ ಮುನ್ನ ವಿಭಜನೆ ಮಾಡಬೇಕಾ ಬೇಡವಾ? ಬೆಂಗಳೂರು 3 ಭಾಗಗಳನ್ನಾಗಿ ವಿಭಜನೆ ಮಾಡಬೇಕಾ? ಜೊತೆಗೆ ಕ್ಷೇತ್ರದ ವಿಂಗಡಣೆ ಈಗಾಗಲೇ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಮಿತಿಯಲ್ಲಿ ಮಾಜಿ ಮೇಯರ್ಗಳು, ಮಾಜಿ ಉಪಮೇಯರ್ಗಳು ಇರ್ತಾರೆ. ಅವರು ಆ ಸಮಿತಿ ಯಾವ ವರದಿಯನ್ನು ಕೊಡುತ್ತೋ ಅದನ್ನು ರಾಜ್ಯ ಸರ್ಕಾರ ಯಾವ ರೀತಿ ತೀರ್ಮಾನವನ್ನು ಮಾಡುತ್ತೋ ನೋಡಬೇಕಾಗಿದೆ.